ವರ್ಷದ ಇರ್ಬೋದು, ನನಗೂ ಇತ್ತು 8 ವರ್ಷದಿಂದ. ನನ್ನ ಕೈಲಿ ಆಗುತ್ತಾ? ಆಮೇಲೆ ವಾಪಸ್ ಬಂದು ಕುತ್ಕೊಂಡು ಮನೆ ಹೋಗಿ ಯೋಚನೆ ಮಾಡಿದೆ. ಆಪರ್ಚುನಿಟಿ ನೋಡ್ಕೊಂಡು ಹೋದ್ಮೇಲೆ ಯಾರು ಮಾಡ್ಬೋದು ಸರ್? ಇಲ್ಲಿ ಎಷ್ಟು ಜನ ಬೆಳಿಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಬಂದಿದ್ದೀರಾ? ಅಲ್ಲೋಗಿದ್ದೀರಾ? ದಿನ ಟಾಯ್ಲೆಟ್ ಕ್ಲೀನ್ ಮಾಡೋರು ಮಾಡ್ತೀರಾ ಅನ್ಕೊಂತಿದ್ದೀನಿ ಎವ್ರಿಗೆ. ವಾಪಸ್ ಬಂದು ನಾನು ಯೋಚನೆ ಮಾಡಿದೆ, ಅರೆ ನಾನು ಹಲ್ಲೋಗ್ತೀನಿ, ಸ್ನಾನ ಮಾಡ್ತೀನಿ, ಟಾಯ್ಲೆಟ್ ಕ್ಲೀನ್ ಮಾಡ್ತೀನಿ, ಫ್ಲೋರ್ ಕ್ಲೀನ್ ಮಾಡ್ತೀನಿ. ಇಲ್ಲಿ ಏನ್ ಮಾಡಕ್ಕೆ ಹೇಳ್ತಿದ್ದಾರೆ? ಚೇಂಜ್ ಯುವರ್ ಶಾಪ್ ಅಂಡ್ ಬೈಯಿಂಗ್ ಹ್ಯಾಬಿಟ್ಸ್. ಎಲ್ಲ ರಾಮನ ಅಂಗಡಿಲ್ಲ, ಭೀಮನ ಅಂಗಡಿಲ್ಲ, ಬುದ್ಧಿ ಬಂದಲ್ಲಿಂದ ತಗೊಂಡಿರೋ ಪ್ರಾಡಕ್ಟ್ಸ್ ಗಳನ್ನ ಅದು ಬಿಟ್ಟು ಬಂದು ನಮ್ಮ ಇಂಡಿಯಾ ಶಾಪಿಂಗ್ ಬೈ ಮಾಡಿ ನೀವು ಕರೋಡಪತಿ ಆಗಿ ಅಂತ ಹೇಳ್ತಾ ಇದ್ದಾರೆ ಮೈಲರ್ಕಲ್ ಮಾರ್ಕೆಟಿಂಗ್ ಅವರು. ನಾನ್ ಮಾಡಿದಷ್ಟೇ ಕೆಲಸ. ನನಗೆ ಇದನ್ನ ಮಾಡಿದ್ಮೇಲೆ 8 ವರ್ಷದಲ್ಲಿ ಅರ್ಥ ಆಗಿದೆ ಏನಂದ್ರೆ, ಸರ್ ನೀವು ಒಂದು 10 ವರ್ಷದಿಂದ ಪ್ರಾಡಕ್ಟ್ ಬೈ ಮಾಡ್ತಾ ಇದ್ದೀರಾ, ಸಾಬೂನು ತಗೊಂಡು ಮುಚ್ಕೊಂಡು ಸ್ನಾನ ಮಾಡ್ತಾ ಇದೀವಿ. ಒಂದು ಸಿಂಪಲ್ ಕ್ವಶನ್, 10 ವರ್ಷದಿಂದ 20 ವರ್ಷ 30 ವರ್ಷದಿಂದ ಯೂಸ್ ಮಾಡ್ತಿದ್ದೀರಲ್ಲ, ನಿಮ್ ಬ್ಯಾಂಕ್ ಅಕೌಂಟಿಗೆ ಎಷ್ಟು ದುಡ್ಡು ಬಂದಿದೆ? ಎಷ್ಟು ಫಾರಿನ್ ಟ್ರಿಪ್ ಕಳ್ಸ್ಕೊಟ್ರು? ಲೈಫ್ ಅಲ್ಲಿ ಜನ ಸೆಟ್ಲ್ ಆದ್ರಿ. ನಾನು 8 ವರ್ಷದಿಂದ ಅದೇ ಲಕ್ಸನ್ನ ಬಿಟ್ಟು, ಎಕ್ಸ್ ಅನ್ನೋ ಬ್ರ್ಯಾಂಡ್ ನ ಬಿಟ್ಟು ಯಾವುದೋ ಒಂದು ಬ್ರ್ಯಾಂಡ್ ನ ನಾನು ತಗೊಂಡು ಆನ್ ಅಂಡ್ ಆನ್ ನ್ಯೂ ಸ್ಟಾರ್ ಅನ್ನೋ ಬ್ರ್ಯಾಂಡ್ ನ ಇಂಡಿಯಾ ಶಾಪ್ ನಲ್ಲಿ ಬೈ ಮಾಡಿದಕ್ಕೆ ಮೈ ಡಿಯರ್ ಫ್ರೆಂಡ್ಸ್, ನನ್ನ ಬ್ಯಾಂಕ್ ಅಕೌಂಟಿಗೆ ನಿಯರ್ಲಿ 1.25 ಕೋಟಿ ಕಳಿಸ್ಕೊಟ್ಟಿದ್ದಾರೆ ಮೈಲೇಜ್. 3 ಕೋಟಿ ರೂಪಾಯಿ ಅಸೆಟ್ ಓನರ್ ಸರ್. ಇದೇ ಬ್ಯಾಂಗ್ಳೂರಲ್ಲಿ 3 ಕೋಟಿ ರೂಪಾಯಿ ಅಸೆಟ್ ಮಾಡಿದ್ದೀನಿ. ನನ್ನ ಸ್ವಂತ ಅರ್ನಿಂಗ್ಸ್ ನಾನು ಮಾತಾಡ್ತಾ ಇರೋದು. ನಮ್ಮಪ್ಪ ನಮ್ಮ ತಾತ ಮಾಡಿಟ್ಟಿರೋದಲ್ಲ. ಸುಮಾರು ಜನ ಹೇಳ್ತಾರೆ ಇಲ್ಲಿ ನಮ್ಮ ತಾತ ಅಲ್ಲೆಲ್ಲ ಎಕರೆ ಮಾಡಿಟ್ಟಿದ್ರೆ, ಅದನ್ನ ಬೆಂಗಳೂರಲ್ಲಿ ಮಾಡಿಟ್ಟಿದ್ರೆ ಕೊಯ್ದು ಕಟ್ ಮಾಡಿ ಮಾರ್ಕೊಂಡು ಆರಾಮಾಗಿ ಜನ ಅದನ್ನ ಹೇಳ್ತಾ ಇಲ್ಲ. ನಾನು ಸ್ವಂತ ದುಡ್ಡಿರೋದು 3 ಕೋಟಿ ರೂಪಾಯಿ ಅಸೆಟ್ ಮಾಡಿದ್ದೀನಿ ಇವತ್ತು. ಲೈಫಲ್ಲಿ ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಏನೇನು ಆಸೆ ಇರುತ್ತೆ, ಏನೇನು ಬೇಕು ಅನ್ಕೊಂತೀರಾ, ಅದೆಲ್ಲವೂ ನನ್ನ ಲೈಫಲ್ಲಿ ತುಂಬಾ ಚೆನ್ನಾಗಿದೆ. ಇವಾಗ ರೀಸೆಂಟ್ ಆಗಿ ನಾನು ಕೆಲವೊಂದು ವಿಡಿಯೋಸ್ಗಳು, ಕೆಲವೊಂದು ಟಾಕ್ಸ್ಗಳು ನೋಡ್ತಾ ಇರ್ತೀನಿ. ಇನ್ಫಾರ್ಮೇಶನ್ ಅನ್ಕೊಂತ ಇರ್ಬೋದು, ಇವರೆಲ್ಲ ಇಲ್ಲಿ ಮಾತಾಡ್ತಾರೆ, ಬಟ್ ಅದು ಯಾವುದು ಬರೋಲ್ಲ. BMW ಅಂತಾರೆ, ಅದು ಯಾವುದು ಇರಲ್ಲ. ಸೀಲಿಂಗ್ ಅಂತಾರೆ, ಅದು ಯಾವುದು ಇರಲ್ಲ. ಸೋಷಿಯಲ್ ನೆಟ್ವರ್ಕ್ ಮೀಡಿಯಾದಲ್ಲೂ ತುಂಬಾ ನೋಡ್ತೀರಾ ಈ ವಿಡಿಯೋಸ್ಗಳನ್ನ. ನೋಡಿದೀರಾ ಸರ್? ಅವ್ರಿಗೋಗಿ ಹೇಳಿ ಪ್ರವೀಣ್ ಅಂತ ಒಪ್ಪಿದ್ದಾರೆ, BMW ಬೈಕ್ ಅವ್ರ ಮಗನ ಸ್ಕೂಲಿಗೆ ಬಿಡಂತ ತಗೊಂಡಿದ್ದಾರೆ ಮೈಲೇಜ್ ಕೈಲಿಂದ ಅಂತ. ಅವ್ರಿಗೋಗಿ ಹೇಳಿ ಬಸವರಾಜ ಅಂತ ಒಪ್ಪಿದ್ದಾರೆ, ಅವ್ರು BMW ಕಾರ್ ಓಡಿಸ್ತಾರೆ ಮೈಲೇಜ್ ಕೈ ಮುಖಾಂತರ ಅಂತ. ಅವ್ರಿಗೋಗಿ ಹೇಳಿ ಪ್ರದೀಪ್ ಅಂತ ಒಪ್ಪಿದ್ದಾರೆ, ಅವರು ಕರೋಡಪತಿ ಆಗಿದ್ದಾರೆ ಮೈಲೇಜ್ ಕೈ ಮುಖಾಂತರ. ಅವ್ರಿಗೋಗಿ ಹೇಳಿ ಬೆಂಚ್ ತಗೊಂಡಿರೋರಿದ್ದಾರೆ ಅಂತ. ಅವ್ರಿಗೋಗಿ ಹೇಳಿ BMW ಕಾರ್ ತಗೊಂಡಿರೋರಿದ್ದಾರೆ, ರೇಂಜ್ ರೋವರ್ ತಗೊಂಡಿರೋರಿದ್ದಾರೆ. ಸರ್ ಸಿಂಪಲ್ ಪಾಯಿಂಟ್, ನಾನು ಅನ್ಕೊಂಡಿದ್ದು ನಾನು ಪಡ್ಕೊಂತೀನಿ. ನಾನು ಅನ್ಕೊಂಡಿದ್ದೇನಾ ಪಡ್ಕೊಂತೀನಿ. ಎಷ್ಟು ಜನಕ್ಕೆ ಪಡ್ಕೊಳಕ್ ಆಸೆ ಇದೆ ನಮ್ ಜೊತೆ ಕೈ ಜೋಡಿಸಿ. ಎಷ್ಟು ಜನ ಪಡ್ಕೊಳಕ್ ಆಸೆ ಇದೆ ನಮ್ ಜೊತೆ ಕೈ ಜೋಡಿಸಿ. ಮೈ ಲೈಫ್ ಸ್ಟೈಲ್ ಇಸ್ an idea. ಮೈ ಡಿಯರ್ ಫ್ರೆಂಡ್, ಮೈ ಲೈಫ್ ಸ್ಟೈಲ್ ಇಸ್ an idea. ಇವತ್ತು ತೋಳಬಲದಲ್ಲಿ ದುಡ್ಡು ಮಾಡ್ತಿರೋರು ಯಾರೂ ಇಲ್ಲ. ಎಷ್ಟು ಜನ ಇದ್ದೀರಾ ಸರ್? ಕೈ ಎತ್ತು. ತೋಳಬಲದಲ್ಲಿ ಐಡಿಯಾ ಜೊತೆ ಯಾರು ಕೆಲಸ ಮಾಡ್ತಾರೆ ಅವ್ರು ಕರೋಡಪತಿಗಳ. ಐಡಿಯಾ ಸ್ವಿಗ್ಗಿ, ಝೊಮ್ಯಾಟೊ, ಊಬರ್, ಓಲಾ. ಎಷ್ಟು ಕಾರ್ ಇದೆ ಸರ್? ಊಬರ್ ಅವ್ರ ಕೈಲಿ, ಓಲಾದವ್ರ ಕೈಲಿ, ಸ್ವಿಗ್ಗಿ ಅವ್ರ ಕೈಲಿ ಎಷ್ಟು ಹೋಟೆಲ್ ಇದೆ, ಝೊಮ್ಯಾಟೊದವ್ರ ಕೈಲಿ ಎಷ್ಟು ಹೋಟೆಲ್ ಇದೆ. ನಾಟ್ ಇವನ್ ಸಿಂಗಲ್ ಹೋಟೆಲ್. ಊಬರ್ ಅವ್ರ ಹತ್ರ ಒಂದು ಕಾರ್ ಇಲ್ಲ, ಓಲಾದವ್ರ ಹತ್ರ ಒಂದು ಕಾರ್ ಇಲ್ಲ, ಬಟ್ ಸ್ಟಿಲ್ ದೇ ಆರ್ ದ ಏಷಿಯಾಸ್ ಬಿಗ್ಗೆಸ್ಟ್ ಟ್ರಾವೆಲಿಂಗ್ ನೆಟ್ವರ್ಕ್ ಇರೋದು ಯಾರ ಹತ್ರ ಕೇಳಿದ್ರೆ ಊಬರ್, ಓಲಾ. ಏಷ್ಯಾದಲ್ಲಿ ಹೈಯೆಸ್ಟ್ ಹೋಟೆಲ್ ನೆಟ್ವರ್ಕಿಂಗ್ ಯಾರ ಹತ್ರ ಇದೆ ಕೇಳಿದ್ರೆ ಝೊಮ್ಯಾಟೊ, ಸ್ವಿಗ್ಗಿ. ನಾಟ್ ಇವನ್ ಸಿಂಗಲ್ ಹೋಟೆಲ್ ಓನ್ ಮಾಡಲ್ಲ ಅವರು. ತಲೆ ಇದ್ದವರು ಇವತ್ತು ದುಡ್ಡು ಮಾಡ್ತಾ ಇದ್ದಾರೆ. ಮೈ ಲೈಫ್ ಸ್ಟೈಲ್ ಇಸ್ an idea. ಐಡಿಯಾ ಜೊತೆ ಒಳಗೆ ಬನ್ನಿ, ನೀವು ಕರೋಡಪತಿಯ ಹೊರಗೆ ಹೋಗಿ. ಹಲೋ, ಅವಾಗ